ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಬಂಗೇರಾಸ್. ಇವತ್ತಿನ ವಿಡಿಯೋದಲ್ಲಿ ನಾವು ನವರಾತ್ರಿಯ 9 ಬಗೆಯ ಬಣ್ಣಗಳು ಮತ್ತು ಅದು ಏನನ್ನು ಸೂಚಿಸುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ಬಾರಿಯ ನವರಾತ್ರಿಯು ಅಕ್ಟೋಬರ್ 3ರಿಂದ ಅಕ್ಟೋಬರ್ 12ರವರೆಗೆ ಆಚರಿಸಲಾಗುತ್ತದೆ. ಅಕ್ಟೋಬರ್ 12ರಂದು ವಿಜಯದಶಮಿ. ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ದೇವಿಯನ್ನು ಆರಾಧಿಸಲಾಗುತ್ತದೆ. ಈ ದಿನದ ಬಣ್ಣ ಹಳದಿ. ಶೈಲ ಅಂದರೆ ಪರ್ವತ ಹಾಗೂ ಪುತ್ರಿ ಎಂದರೆ ಮಗಳು. ಹಳದಿ ಬಣ್ಣವು ಖುಷಿ ಮತ್ತು ಶಾಂತತೆಯನ್ನು ಜಾಸ್ತಿ ಮಾಡುತ್ತದೆ ಎನ್ನುವುದು ನಂಬಿಕೆ. ಆದ್ದರಿಂದ ನವರಾತ್ರಿಯ ಮೊದಲನೇ ದಿನ ಹಳದಿ ಬಣ್ಣವನ್ನು ಹಾಕಲಾಗುತ್ತದೆ. ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸಲಾಗುತ್ತದೆ. ಈ ದಿನದ ಬಣ್ಣ ಹಸಿರು. ಹಸಿರು ಬಣ್ಣವು ಬೆಳವಣಿಗೆ ಮತ್ತು ಫಲವತ್ತತೆಯನ್ನು ಸಂಕೇತಿಸುತ್ತದೆ. ಆದ್ದರಿಂದ ನವರಾತ್ರಿ ಎರಡನೇ ದಿವಸ ಹಸಿರು ಬಣ್ಣವನ್ನು ಧರಿಸುತ್ತಾರೆ. ಮೂರನೇ ದಿನ ಚಂದ್ರಘಂಟಾ ದೇವಿಯನ್ನು ಆರಾಧಿಸುತ್ತೇವೆ. ಈ ದಿನದ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ಎಂದು ಕರೆಯುತ್ತೇವೆ. ಈ ಬೂದು ಬಣ್ಣವು ಮನಸ್ಸು ಮತ್ತು ಭಾವನೆಗಳನ್ನು ಸಮತೋಲನದಲ್ಲಿ ಇಡುವಂತೆ ಕಾಪಾಡುತ್ತದೆ. ಮನಸ್ಸಿನಲ್ಲಿ ಆದಷ್ಟು ಪಾಸಿಟಿವ್ ವೈಬ್ಸ್ ಜಾಸ್ತಿಯಾಗುವಂತೆ ಈ ಬಣ್ಣವು ಮಾಡುತ್ತದೆ. ನವರಾತ್ರಿಯ 4ನೇ ದಿನ ಕೂಷ್ಮಾಂಡ ದೇವಿಯನ್ನು ನಾವು ಆರಾಧಿಸುತ್ತೇವೆ. ಆ ದಿನದ ಬಣ್ಣ ಆರೆಂಜ್. ಈ ಆರೆಂಜ್ ಬಣ್ಣವು ನಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಬೇಸರಗಳನ್ನು ದೂರ ಮಾಡಿ ಮನಸ್ಸು ಉಲ್ಲಾಸಭರಿತವಾಗಿರುವಂತೆ ಮಾಡುತ್ತದೆ. 5ನೇ ದಿನ ನಾವು ಸ್ಕಂದಮಾತಾ ದೇವಿಯನ್ನು ಆರಾಧಿಸುತ್ತೇವೆ. ಈ ದಿನದ ಬಣ್ಣ ಬಿಳಿ ಬಣ್ಣ. ಬಿಳಿ ಬಣ್ಣವು ಶಾಂತಿ ಮತ್ತು ಪ್ರಶಾಂತತೆಯನ್ನು ಸೂಚಿಸುತ್ತದೆ. ಆದ್ದರಿಂದ ನವರಾತ್ರಿಯ 5ನೇ ದಿನ ಬಿಳಿ ಬಣ್ಣವನ್ನು ನಾವು ಧರಿಸುತ್ತೇವೆ. ನವರಾತ್ರಿಯ 6ನೇ ದಿವಸ ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡುತ್ತೇವೆ. ಈ ದಿನದ ಬಣ್ಣ ಕೆಂಪು ಬಣ್ಣ. ಕೆಂಪು ಬಣ್ಣವು ಪ್ರೀತಿ, ಉತ್ಸಾಹ ಮತ್ತು ಧೈರ್ಯದ ಸಂಕೇತವಾಗಿದೆ. ಹಾಗೆ ನವರಾತ್ರಿಯ 7ನೇ ದಿವಸ ಕಾಳರಾತ್ರಿ. ಈ ದಿನದ ಬಣ್ಣ ರಾಯಲ್ ಬ್ಲೂ. ಈ ಬಣ್ಣವು ಆರೋಗ್ಯ, ಸಂಪತ್ತು ಮತ್ತು ಶಕ್ತಿಯ ಸಂಕೇತವಾಗಿದೆ. ರಾತ್ರಿಯ 8ನೇ ದಿವಸದಂದು ಮಹಾಗೌರಿ ದೇವಿಯನ್ನು ಆರಾಧಿಸುತ್ತೇವೆ. ಈ ದಿನದ ಬಣ್ಣ ಗುಲಾಬಿ ಬಣ್ಣ. ಈ ಗುಲಾಬಿ ಬಣ್ಣವು ದಯೆ, ಸಾಮರಸ್ಯ ಮತ್ತು ವಾತ್ಸಲ್ಯದ ಸಂಕೇತವಾಗಿದೆ. ನವರಾತ್ರಿಯ 9ನೇ ದಿವಸದಂದು ಸಿದ್ಧಿದಾತ್ರಿ ದೇವತೆಯನ್ನು ಆರಾಧನೆ ಮಾಡುತ್ತೇವೆ. ಈ ದಿನದ ಬಣ್ಣ ನೇರಳೆ, ಪರ್ಪಲ್. ಸಿದ್ಧಿ ಎಂದರೆ ಅಲೌಕಿಕ ಶಕ್ತಿ, ದಾತ್ರಿ ಎಂದರೆ ಕೊಡುವವಳು. ಈ ದೇವಿಯನ್ನು ಆರಾಧನೆ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಕಷ್ಟಗಳು ದೂರವಾಗಿ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತದೆ ಎನ್ನುವುದು ನಂಬಿಕೆ. ನವರಾತ್ರಿಯಲ್ಲಿ ದುರ್ಗಾ ಮಾತೆಯು ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತೇನೆ. ಥ್ಯಾಂಕ್ ಯು ಸೋ ಮಚ್.